ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಅವ್ರದ್ದು. ಸೊ ಇವ್ರು ಯಾರು ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ 10+2 ಟೆಕ್ನಿಕಲ್ ಎಂಟ್ರಿ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ನೋಡೋದಾದರೆ ಕೆಳಗಡೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಅನ್ಮ್ಯಾರಿಡ್ ಮೇಲ್ ಅಂತ ಅಂದರೆ ಯಾರ್ಯಾರು ಮದುವೆ ಆಗಿಲ್ಲ ಕ್ಯಾಂಡಿಡೇಟ್ಗೆ ಅಪ್ಲೈ ಮಾಡ್ಬೋದು. ಅವರು ಯಾವುದು ಅಂದರೆ ಪಾಸ್ದು ಟೆಕ್ನಿಕಲ್ ರೋಲ್ಗೆ ಹೈಯರ್ ಮಾಡ್ತಿರೋದ್ರಿಂದ 10+2 ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ PCM ಸಬ್ಜೆಕ್ಟ್ ಇರಬೇಕು. ಮತ್ತು JE ಮೇನ್ಸ್ಗೂ ಅಪಿಯರ್ ಆಗಿರಬೇಕು 2025 ಅಂತ ಹೇಳಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಮ್ಯಾರಿ ಅಂಟಿಲ್ ದೆ ಕಂಪ್ಲೀಟ್ ದೆ ಫುಲ್ ಟ್ರೈನಿಂಗ್ ಅಂತ ಅಂದರೆ ಇಲ್ಲಿ ಫುಲ್ ಟ್ರೈನಿಂಗ್ ಕಂಪ್ಲೀಟ್ ಆಗೋವರೆಗೂ ಮದುವೆ ಆಗಬಾರ್ದು ಇದರಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು 16.5 ಇಯರ್ಸಿಂದ 19.5 ಇಯರ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಮತ್ತು ಕ್ಯಾಂಡಿಡೇಟ್ ಶುಡ್ ನೋಟ್ ದಟ್ ಓನ್ಲಿ ಡೇಟ್ ಆಫ್ ಬರ್ತ್ ಆರ್ ರೆಕಾರ್ಡೆಡ್ ಅಂತಂದರೆ ನಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಡೇಟ್ ಇದೆ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ಡ್ 12+2 ಅಂತಂದರೆ ಜಸ್ಟ್ 12 ಪಾಸ್ ಆಗಿದೆ ಸಾಕು. ಮಿನಿಮಮ್ 60% ಅಗ್ರಿಗೇಟ್ ಇರಬೇಕು, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಮೂರೂ ಸೇರಿ 60% ಅಗ್ರಿಗೇಟ್ ಇರೋರೆಲ್ಲ ಎಲಿಜಿಬಲ್ ಇದ್ದೀರಾ, ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ JE ಮೇನ್ಸ್ಗೂ ಕೂಡ ಅಪಿಯರ್ ಆಗಿರಬೇಕು ಆ ಕ್ಯಾಂಡಿಡೇಟು ಅಂತ ಹೇಳಿದ್ದಾರೆ. ಇನ್ನು ಕೆಳಗಡೆ ನೋಡ್ಕೊಂಡು ಹೋಗೋದಾದರೆ ಇನ್ನು ನೋಡಿ ಟೋಟಲ್ 90 ವೇಕೆನ್ಸಿ ಇದೆ. ಸೊ ಇದು 90 ವೇಕೆನ್ಸಿ ಡಿಪೆಂಡಿಂಗ್ ಆನ್ ಟ್ರೈನಿಂಗ್ ಮತ್ತು ಕ್ಯಾಡೆಟ್ ಟ್ರೈನಿಂಗ್ ವಿಂಗ್ಸ್ ಫಾರ್ ದಿಸ್ ಕೋರ್ಸ್ ಅಂತ ಹೇಳಿದ್ದಾರೆ. ಇನ್ನು ಟೈಪ್ ಆಫ್ ಕಮಿಷನ್ ಬಂದ್ಬಿಟ್ಟು ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ 4 years ಆಫ್ ದ ಕೋರ್ಸ್ ಕ್ಯಾಡೆಟ್ ವಿಲ್ ಬಿ ಗ್ರಾಂಟೆಡ್ ಪರ್ಮನೆಂಟ್ ಕಮಿಷನಿಂದ ಆರ್ಮಿಯಿಂದ ರ್ಯಾಂಕ್ ಆಫ್ LT ಅಂತ ಅಂದರೆ ನಾವು 12+2 ಕಂಪ್ಲೀಟ್ ಆದಮೇಲೆ ಇವರೇನ ನಾವು ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ಇಲ್ಲಿ ನೋಡಿ ಫೇಸ್ 1 ಇಂಟಿಗ್ರೇಟೆಡ್ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಇರುತ್ತೆ ಆ್ಯಂಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಟ್ ಕ್ಯಾಡೆಟ್ ಟ್ರೈನಿಂಗ್ ಅಂತ ಅಂದರೆ ಇಲ್ಲೇ ಇಂಜಿನಿಯರಿಂಗ್ ಕೂಡ ಮಾಡಿಸ್ಕೊಡ್ತಿದ್ದಾರೆ. ಇನ್ನು ಅವಾರ್ಡ್ ಆಫ್ ಡಿಗ್ರಿ ಎಲ್ಲ ಆದಮೇಲೆ ನಮಗೆ ಇಲ್ಲಿ ಅದು ಪೋಸ್ಟ್ನ ಅಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಕಾಸ್ಟ್ ಆಫ್ ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟಿರುತ್ತೆ ಕಾಸ್ಟ್ ಅಂತ ಅಂದರೆ 13,940 ಇರುತ್ತೆ. ನೋಟಿಫೈಡ್ ಫ್ರಮ್ ದ ಟೈಮ್ ಪರ್ ವೀಕ್ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ದ ಕಾಸ್ಟ್ ಆಫ್ ಟ್ರೈನಿಂಗ್ ಇಸ್ ಬೋರ್ನ್ ಬೈ ಸ್ಟೇಟ್. ಸೊ ಸ್ಟೇಟ್ ಅವರು ನಮಗೆ ಇದು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮೋಷನ್ ಕ್ರೈಟೀರಿಯಾ ನೋಡಿ ಲೆಫ್ಟಿನೆಂಟ್ ಆನ್ ಕಮಿಷನ್ನು, ಕ್ಯಾಪ್ಟನ್ ಆನ್ ಕಂಪ್ಲೀಷನ್ ಆಫ್ 2 years ಆಫ್ ರ್ಯಾಂಕ್ ಪೋನೆಬಲ್ ಅಂತಂದರೆ ಯಾವಾಗ ನಾವು ಈ ಪೊಸಿಷನ್ಗೆ ಹೋಗ್ತೀವಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಪೇ ಸ್ಕೇಲ್ ನೋಡಿ ಲೆಫ್ಟಿನೆಂಟ್ಗೆ ಬಂದ್ಬಿಟ್ಟು 56,000ಇಂದ 1,77,000ವರೆಗೂ ಇದೆ. ಕ್ಯಾಪ್ಟನ್ಗೆ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 1,93,000 ಇದೆ, ಮೇಜರ್ಗೆ 2,00,000 ಇದೆ, ಮತ್ತು ಇಲ್ಲಿ ಕೋಲನ್ಗೆಲ್ಲ 2,00,000 ಪ್ಲಸ್ ಇದೆ. ಸೊ ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಮಿಲಿಟರಿ ಸರ್ವಿಸ್ ಪೇ MSP ಟು ಆಫೀಸರ್ ಫ್ರಮ್ ದ ರ್ಯಾಂಕ್ ಟು ಲೆಟ್ ಎಮ್ ಬ್ರಿಂಗ್ 15,500 ಫಿಕ್ಸ್ಡ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಬೇರೆ ಬೇರೆ ಅಲೋಯನ್ಸ್ ಕೂಡ ಕೊಡ್ತಿದ್ದಾರೆ, ಡಿಯರ್ನೆಸ್ ಅಲೋಯನ್ಸು, ಕಿಟ್ ಮೇಂಟೆನೆನ್ಸ್ ಅಲೋಯನ್ಸು ಅಂತ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ರ್ಯಾಂಕಿಂಗು, ಮೆಟ್ರಿಕ್ಸ್ ಆಫ್ ರಿಸ್ಕ್ ಆ್ಯಂಡ್ ಆರ್ಡರ್ಶಿಪ್ ಅಲೋಯನ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್ ಯೂನಿಫಾರ್ಮ್ ಅಲೋಯನ್ಸ್ ಬಂದ್ಬಿಟ್ಟು 25,000 ಪರ್ ಇಯರ್ ಇರುತ್ತೆ. ಮತ್ತು ಪೇ ಲೆವೆಲ್ 9 ಆ್ಯಂಡ್ ಅಬೋವ್ಗೆ ನೋಡಿ ಡಿಯರೆನ್ಸ್ ಅಲೋಯನ್ಸು PT ಸಿಟೀಸ್ಗೆಲ್ಲ 7,200 ಪ್ಲಸ್ DA ಇರುತ್ತೆ. ಬೇರೆ ಅದರ್ ಸಿಟಿಗೆ 3,600 ಇರುತ್ತೆ. 5 ಸಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೆಂಗಳೂರು, ಹೈದ್ರಾಬಾದ್ ಅಂತ ಎಲ್ಲ. ಸೊ ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಹೋದ್ರೆ ಇನ್ನು ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್ ಅಂತ ಬಂದ್ಬಿಟ್ಟು ಏನು 2,800 12 ಪರ್ ಮಂತ್ ಕೊಡ್ತಿದ್ದಾರೆ ಫಾರ್ ಫಸ್ಟ್ ಟು ಎಲ್ಡರ್ ಸರ್ವಿಂಗ್ ಚಿಲ್ಡ್ರನ್ ಅಂತ ಅಂದರೆ ಬಿಫೋರ್ ಕ್ಲಾಸ್ ಅಂದರೆ ಬಿಫೋರ್ 12ವರೆಗೂ ಇವರು 7,800 ಅವ್ರಿಗೆ ಇದು ಸ್ಕಾಲರ್ಶಿಪ್ ಆಗೂ ಕೊಡ್ತಿದ್ದಾರೆ, ಇಲ್ಲಿ ಸರ್ವ್ ಮಾಡ್ತಾರೆ ಇದಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತು ಹಾಸ್ಟೆಲ್ ಸಬ್ಸಿಡಿ ಬಂದ್ಬಿಟ್ಟು 8,438 ರುಪೀಸ್ ಪೇ ಮಾಡ್ತಿದ್ದಾರೆ. ಮತ್ತು ಲೀವ್ ವಿಲ್ ಬಿ ಅಕಾರ್ಡೆನ್ಸ್ ವಿತ್ ದ ಫೋರ್ಸ್ ಅಂತಂದರೆ ಆರ್ಮಿ ಫೋರ್ಸ್ಗೆ ರಿಕ್ವೈರ್ಮೆಂಟ್ ತಕ್ಕನಾಗೆ ನಮಗೆ ಲೀವ್ಸ್ ಕೂಡ ಸಿಗುತ್ತೆ. ಇನ್ನು ಇಲ್ಲಿ ಟು ಅಪ್ಲೈ ಅಂತ ಅಂದರೆ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ www.joinindianarmy.in ಅಂತ ಕ್ಲಿಕ್ ಮಾಡಿ ಅದಕ್ಕೆ ನಾವು ಅಪ್ಲೈ ಮಾಡಬೇಕು. ಮತ್ತು ಇಲ್ಲಿ ಆಫ್ಟರ್ ಸಕ್ಸಸ್ಫುಲಿ ಸಬ್ಮಿಟಿಂಗ್ ಕ್ಯಾಂಡಿಡೇಟ್ ವಿಲ್ ಬಿ ರಿಸೀವ್ ಕನ್ಫರ್ಮೇಷನ್ ಇನ್ ದ ಫಾರ್ಮ್ ಆಫ್ ಡೈಲಾಗ್ ಬಾಕ್ಸ್ ಹ್ಯಾವಿಂಗ್ ಸಬ್ಮಿಟೆಡ್ ಇನ್ ದ ಅಪ್ಲಿಕೇಶನ್ ಅಂತ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮ್ಮ ಮೇಲ್ ಬಾಕ್ಸ್ಗೂ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಮೇಲ್ ಬರುತ್ತೆ ಅಂತ ಹೇಳ್ತಾರೆ. ಸೊ 30 minutes ಆಫ್ಟರ್ ಕ್ಲೋಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಟು ಕಾಪಿನ ಪ್ರಿಂಟೌಟ್ ತೊಗೋಬೇಕು. ಏನೇನು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೂ ಏನೇನು ಇರಬೇಕು ಅಂತ ಅಂದರೆ ನಮ್ಮದು SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು, 12th ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತು ID ಪ್ರೂಫ್ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಕಾಪಿ ಆಫ್ ರಿಸಲ್ಟ್ ಆಫ್
ಆಫ್ ಜೆಇ ಮೇನ್ಸ್. ಜೆಇ ಮೇನ್ಸಲ್ಲಿ ಅಪಿಯರ್ ಆಗಿರಬೇಕು, ಪಾಸ್ ಆಗಿರಬೇಕು ಅಂತ ಕಂಪಲ್ಸರಿ ಇಲ್ಲ. ಬಟ್ ಅಪಿಯರ್ ಆಗಿದ್ರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಸೆಕೆಂಡ್ ಕಾಪಿ ಪ್ರಿಂಟೌಟ್ ಎಲ್ಲ ತಗೋಬೇಕು. ಮತ್ತು ನಮ್ಮದು ಫೋಟೋ ಶೂಟ್ ಎಲ್ಲ ತಗೋಬೇಕು ಅಂತ ಕೂಡ ಹೇಳಿದ್ದಾರೆ. ಫೋಟೋಸ್ ಎಲ್ಲ ತಗೊಂಡು ಅಟ್ಯಾಚ್ ಮಾಡಬೇಕು. ಸೊ ಯಾರೇ ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅವರು SSP ಇಂಟರ್ವ್ಯೂ ಇರುತ್ತೆ. ಟೆಂಟೇಟಿವ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಇರುತ್ತೆ. ಸೊ SSP ಅನ್ನೋದು ಒಂದು ತುಂಬ ಟಫೆಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೀಜರು ನೋಡಿ, ಶಾರ್ಟ್ ಲಿಸ್ಟ್ ಆಫ್ ಅಪ್ಲಿಕೇಶನ್ ಅಂತಂದರೆ ಈ ಅಪ್ಲಿಕೇಶನ್ ಯಾರೇ ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವ್ರಿಗೆ ಇಂಟರ್ವ್ಯೂ ಇರುತ್ತೆ ಡೈರೆಕ್ಟು. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ಏನಿರಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಇದು ಪಾಸ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಸೊ ಎಲ್ಲಿ ಇಂಟರ್ವ್ಯೂ ಇರುತ್ತೆ ಅಂದರೆ ಕರ್ನಾಟಕ, ಬೆಂಗಳೂರು ಕೂಡ ಇಂಟರ್ವ್ಯೂ ಇರುತ್ತೆ. 2 ಸ್ಟೇಜ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ದೋಸ್ ಹೂ ಕ್ಲಿಯರ್ ಸ್ಟೇಜ್ 1 ಇಟ್ ವಿಲ್ ಗೋ ಸ್ಟೇಜ್ 2 ಅಂತೆ. ಸೊ ಫೇಲ್ ಇನ್ ಸ್ಟೇಜ್ 1 ವಿಲ್ ರಿಟರ್ನ್ ಆನ್ ದ ಸೇಮ್ ಡೇ ಅಂತಂದರೆ ಸ್ಟೇಜ್ 1 ಡ್ಯೂರೇಷನ್ SSP ಇಂಟರ್ವ್ಯೂ ಇರುತ್ತಲ್ಲ, ಸೊ ಅದೇ ಸ್ಟೇಜ್ 1 ಅಲ್ಲಿ ಏನಾದ್ರು ಪಾಸ್ ಆದರೆ ಸ್ಟೇಜ್ 2ಗೆ ಹೋಗ್ತಾರೆ. ಇಲ್ಲ ಅಂತಂದರೆ ಅವತ್ತೇ ವಾಪಸ್ ರಿಟರ್ನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಅದಾದಮೇಲೆ ಮೆಡಿಕಲ್ ಅಂತಂದರೆ ಟೆಸ್ಟ್ ಮಾಡಿಸ್ಕೋಬೇಕು, ನಮ್ಮ ಬಾಡಿ ಚೆಕಪ್ ಮಾಡಿಸ್ಕೋಬೇಕು. ಆಮೇಲೆ ಜಾಯ್ನಿಂಗ್ ಲೆಟರ್ ಕೂಡ ಮೆನ್ಷನ್ ಮಾಡ್ತಾರೆ. ಮತ್ತು ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 2.4 ಕಿಲೋಮೀಟರ್ ರನ್ ಮಾಡಬೇಕು 10 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ. ಮತ್ತು 40 ಪುಷಪ್ಸು, ಪುಲ್-ಅಪ್ 60. ಸೊ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ದ ಇಂಜಿನಿಯರಿಂಗ್ ಸ್ಟ್ರೀಮ್ ಆಫರ್ ಬೈ 3 ಸಿಟೀಸ್ ಆರ್ ಫಾಲೋಸ್ ಅಂತಂದರೆ ಯಾವ್ಯಾವ ಇಂಜಿನಿಯರಿಂಗ್ ಸ್ಟ್ರೀಮ್ ಆಫರ್ ಮಾಡ್ತಾರೆ ಇಲ್ಲಿ ಜಾಯ್ನ್ ಆದರೆ ಅಂದರೆ ನೋಡಿ, ಇಲ್ಲಿ ಸಿಕಂದರಾಬಾದು, ಪುಣೆ ಮತ್ತು ಇಲ್ಲಿ ಸಿವಿಲು, ಮೆಕ್ಕು ಮತ್ತು ಟೆಲಿಕಾಮು, IT, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಕೋರ್ಸ್ನ ಆಫರ್ ಮಾಡ್ತಾರೆ. ಸೊ ಫೈನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಎಕ್ಸಿಕ್ಯೂಟ್ ಆಲ್ ದ ಬಾಂಡ್ ಸರ್ಟಿಫಿಕೇಷನ್ ಅಂತಂದರೆ ಬಾಂಡ್ ಎಲ್ಲ ಸೈನ್ ಮಾಡಬೇಕಾಗಿರುತ್ತೆ ನಮ್ಮದು. ನೆಕ್ಸ್ಟು ನೀವೇನಾದ್ರು ಬೇರೆ ಸ್ಟೇಟ್ಗೇನಾದ್ರು ನಿಮ್ಗೇನಾದರೂ SSP ಇಂಟರ್ವ್ಯೂ ಇದ್ದರೆ ನೀವು AC ಅಥವಾ ಟೈರ್ 3 ರೈಲ್ವೇದು ಫೇರ್ನ ಅವರೇನೆ ಪೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಮೆರಿಟ್ ಲಿಸ್ಟ್ ಮೇಲೆ ಕ್ವಾಲಿಫೈ ಆಗ್ತಾರೆ SSP ಇಂಟರ್ವ್ಯೂ ಅಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಈಗ ಆನ್‌ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ನೋಡಿದ್ರೆ 13th ಮೇಗೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 12 ಜೂನು. ಸೊ ಅಷ್ಟರಲ್ಲಿ ಬೇಗ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ನಾನು ಅಪ್ಲಿಕೇಶನ್ ಲಿಂಕ್‌ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಒಂದು ಸಲ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.